ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಸಾರ ಭಾರತಿಯವರು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಹಾಕಬೇಕು, ವಯೋಮಿತಿ ಎಷ್ಟಿರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು, ಬಡ್ಡಿಗಳು ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದೆ. ಹಾಯ್ ಫ್ರೆಂಡ್ಸ್, ನಮ್ ಕ್ರಿಯೇಟಿವ್ ಮೂದೇವಿದು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬ್ ಅನ್ನ ಹಂಗೆ ಅವುಗ್ಬಿಡಿ. ಬಾಯ್. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಬಹುದು. ಕೆಲವೊಬ್ರು ವಿಡಿಯೋ ಎಕ್ಸ್ಪೈರಿ ಆಗೋಗಿದೆ ಅಂತ ಎಲ್ಲ ಹೇಳ್ತೀರಾ, ಯಾಕಂದ್ರೆ ನೀವು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಡಿರಲ್ಲ, ಅದಕ್ಕೆ ಅಪ್ಲಿಕೇಶನ್ ಕೊನೆ ದಿನಾಂಕ ಆಗಿರುತ್ತೆ. ಅದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀವಿ. ಓಕೆನಾ? ಇವಾಗ ವಿಡಿಯೋ ಶುರು ಮಾಡೋಣ. ಪ್ರಸಾರ ಭಾರತಿ ಏನು ಅಂತ ಹೇಳಿದ್ರೆ, ಡಿ ಚಾನಲ್ ಇದೆಯಲ್ಲ ಗೌರ್ಮೆಂಟ್ ಅವ್ರದ್ದು, ಅದು ಪ್ರಸಾರ ಭಾರತಿ ಅಡಿಯಲ್ಲೇ ಬರುತ್ತೆ. ಸೊ ಗೌರ್ಮೆಂಟ್ ನ ಜಾಬ್ ಇದು. ಉದ್ಯೋಗ ಎಲ್ಲಿರುತ್ತೆ ಅಂತ ನೋಡಿದ್ರೆ ಬೆಂಗಳೂರು, ಕರ್ನಾಟಕ. ಏನ್ ಹುದ್ದೆ ಅಂತ ಹೇಳಿದ್ರೆ ಸೀನಿಯರ್ ಕರೆಸ್ಪಾಂಡೆಂಟ್ ಹುದ್ದೆ ಖಾಲಿ ಇದೆ. ಓಕೆನಾ? ವಯೋಮಿತಿಯ ಡೀಟೇಲ್ಸ್ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. 18ರಿಂದ 45. ಅಪ್ಲಿಕೇಶನ್ ಫೀಸ್ ನ ವಿವರ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಬೇರೆ ಹುದ್ದೆಗೆಲ್ಲ 500, 1000, ಕೆಲವೊಂದು ಹುದ್ದೆ 3000 ರೂಪಾಯಿ ತನಕ ಇಟ್ಟಿರ್ತಾರೆ. ನಾನೇ ವಿಡಿಯೋ ಮಾಡಿದೀನಿ ಮುಂಚೆ. ಆ ಥರ ಎಲ್ಲ ಅಷ್ಟು ಇರ್ಬೇಕಾದ್ರೆ ಈ ಥರ ಫ್ರೀ ಆಫ್ ಕಾಸ್ಟ್ ಗೌರ್ಮೆಂಟ್ ಅವ್ರು ಇಟ್ಟಿರೋದು ಒಂದು ಒಳ್ಳೆ ವಿಷಯ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಾಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿವರ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ, ಸಂದರ್ಶನ, ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನ ಇರುತ್ತೆ. ಅಷ್ಟೇ ಸೆಲೆಕ್ಷನ್ ಪ್ರೋಸೆಸ್. ನೆಕ್ಸ್ಟ್ ಸ್ಯಾಲರಿನ ನೋಡೋದಾದ್ರೆ 80,000 ರೂಪಾಯಿಂದ ಹಿಡಿದು 1,25,000 ರೂಪಾಯಿ ಇರುತ್ತೆ. ಇದು ತಿಂಗಳ ಸ್ಯಾಲರಿ ಆಗಿರುತ್ತೆ. ಓಕೆನಾ? ನೋಡ್ಕೊಂಡು ಅನ್ಕೊಂತೀನಿ. 80ರಿಂದ 1.25 ಲಕ್ಷ. ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಅಪ್ಲಿಕೇಶನ್ ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 16 ಜನವರಿ 2025. ಅಪ್ಲಿಕೇಶನ್ ಕೊನೆಯ ದಿನಾಂಕ 31 ಜನವರಿ 2025. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋತಿಗೆ ಏನಾದರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ ಅಂತ ಹೇಳೋದು. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ನ ಆನ್ಲೈನ್ ಅಂತ ಹೇಳಿದೆ. ವೆಬ್ಸೈಟ್ನ ಲಿಂಕ್ ಬೇಕಲ್ವಾ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಸ್ಕ್ರೀನ್ ಶಾಟ್ ತಗೊಳ್ಳಿ, ಅಥವಾ ನಾನು ವಾಟ್ಸ್ಆಪ್ ಚಾನಲ್ನಲ್ಲೂ ಕೊಟ್ಟಿದ್ದೀನಿ. ವಾಟ್ಸ್ಆಪ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿದ್ದೀನಿ ಲಿಂಕ್ನ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ prasarabharati.gov.in. ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್. ಡಿಸ್ಕ್ರಿಪ್ಷನ್ಗೆ ಹೋಗಬೇಕು ಅಥವಾ ವಾಟ್ಸ್ಆಪ್ ಚಾನಲ್ಗೆ ಹೋಗಿ ಲಿಂಕ್ ತಗೋಬೇಕು ಅಂತಿಲ್ಲ. ನೀವೇ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕೂಡ ತಗೋಬಹುದು. ನಿಮಗೆ ಬೇಕು ಅಂತ ಹೇಳಿದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದ್ರ ಲೈವ್ ಡೆಮೋ ತೋರಿಸ್ತೀನಿ. ಓಕೆನಾ? ಇನ್ನು ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆಯಲ್ಲ, ಇದು ಲಿಂಕ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಪ್ರಸಾರ ಭಾರತಿಯವರ
ಪೇಜ್ ಆಗಿರುತ್ತೆ. ಓಕೆನಾ, ಮುಂಚೆನೆ ಲಾಗಿನ್ ಆಗಿದ್ರೆ ಇದನ್ನ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ. ಓಕೆನಾ, ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳತ್ತೆ. ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟ ನಂತರ ನಿಮಗೆ OTP ಕೇಳತ್ತೆ, ಅಂದ್ರೆ OTP ಮೊಬೈಲ್ ನಂಬರ್ಗೆ ಬರುತ್ತೆ. ಅದನ್ನ ಇಲ್ಲಿ ಕ್ಲಿಕ್ ಮಾಡಿ ಹಾಕೊಳ್ಳಿ. ಅದಾದ ನಂತರ ನಿಮಗೆ ಇಮೇಲ್ ID ಕೇಳತ್ತೆ. ಇಮೇಲ್ ಐಡಿನ ಕ್ಲಿಕ್ ಮಾಡಿ ಅದನ್ನ ಕೊಟ್ಟಾದ ನಂತರ ಮತ್ತೆ ಇಮೇಲ್ ID OTP ಕೇಳತ್ತೆ. OTP ಕ್ಲಿಕ್ ಮಾಡಿದ್ಮೇಲೆ ಹೋಮ್ ಪೇಜಿಗೆ ಬನ್ನಿ. ಎಲ್ಲ ಪಾಸ್ವರ್ಡ್ ಎಲ್ಲ ಸೆಟ್ ಆಗಿರುತ್ತೆ. ಹೌದಾ, ಪಾಸ್ವರ್ಡ್ ಎಲ್ಲ ಆಗಿರುತ್ತಲ್ಲ, ಇಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡು ಎರಡನ್ನೂ ಕೊಡಬೇಕಾಗತ್ತೆ. ಯಾಕಂದ್ರೆ ಮುಂಚೆ ರಿಜಿಸ್ಟರ್ ಆಗಿರ್ತಿರಲ್ಲ, ಅಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊಡ್ತಾ ಅದೆರಡನ್ನೂ ಕ್ಲಿಕ್ ಮಾಡಿ ಲಾಗಿನ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೇರೆ ಹಲವಾರು ಹುದ್ದೆಗಳು ಖಾಲಿ ಇದೆ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಅದನ್ನು ಕೂಡ ಹಾಕೋಬಹುದು ನೀವು. ಇದು ಪ್ರಸಾರ ಭಾರತ್ ಇದೆ ಲಿಂಕ್ ಆಗಿರುತ್ತೆ. ಓಕೆನಾ, ಇಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಖಾಲಿ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಬೇರೆ ಬೇರೆದ್ರಲ್ಲಿದೆ. ವಾರಣಾಸಿ, ಪಣಜಿ, ಕೋಲ್ಕತ್ತಾ, ಹೈದರಾಬಾದು, ಚೆನ್ನೈ, ಬೆಂಗಳೂರು, ವಿಜಯವಾಡ, ಮತ್ತೆ ಇಲ್ಲಿ ಬೆಂಗಳೂರಲ್ಲೂ ಇದೆಯಲ್ಲ, ಇದನ್ನ ನಾನು ಇಲ್ಲಿ ಪ್ರೊಸೀಡ್ ಅಪ್ಲೈ ಅಂತಾನೆ ಬರುತ್ತೆ. ನಾವು ಮುಂಚೆ ಒಂದ್ಸಲ ಕ್ಲಿಕ್ ಮಾಡಿದ್ದೆ, ಅದಕ್ಕೆ ಪೆಂಡಿಂಗ್ ಫಾರ್ ಫರ್ದರ್ ಆಕ್ಷನ್. ನೀವು ತಲೆ ಕೆಡಿಸ್ಕೋಬೇಡಿ, ನಿಮಗೆ ಅಪ್ಲೈ ಅಂತಾನೆ ತೋರಿಸುತ್ತೆ. ಓಕೆನಾ, ಅಪ್ಲೈ ಅಂತ ತೋರಿಸುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಹಾಕೊಂತಿರೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಮೊಬೈಲ್ ನಂಬರು ಮತ್ತೆ ಇಮೇಲ್ ID, ಅದಾದ ಮುಂಚೆ ಕೊಟ್ಟಿರ್ತಲ್ಲ ಅದು ಮೊದಲು ADVT ಪ್ರಿಫರೆನ್ಸ್, ಅಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಪ್ರಿಫರೆನ್ಸ್ ಇರುತ್ತಲ್ಲ, ಸೀನಿಯರ್ ಕರೆಸ್ಪಾಂಡೆಂಟ್ ಬೆಂಗಳೂರು, ಅದು ತೋರ್ಸತ್ತೆ ನಿಮಗೆ. ಯಾಕಂದ್ರೆ ಆ ಜಾಬಿಗೆ ಅಲ್ವಾ ನಾವು ಹಾಕ್ತಿರೋದು. ಅದಾದ ನಂತರ ನೀವು ನಿಮ್ಮ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಒಂದ್ಸಲ. ಇಲ್ಲಿ ನೇಮ್ ಅಂತ ಇದೆಯಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ಪೋಸ್ಟ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀನಿಯರ್ ಕರೆಸ್ಪಾಂಡೆಂಟ್ ಬೆಂಗಳೂರು ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಅದಾದ ನಂತರ ಇಲ್ಲಿ ಹೆಸರು ಗಣೇಶ್ ಅಂತ ಕೊಡ್ತಾ ಇದ್ದೀನಿ, ಜಸ್ಟ್ ಒಂದು ರೆಫರೆನ್ಸ್ಗೆ. ನೆಕ್ಸ್ಟ್ ಜೆಂಡರು ಮೇಲು, ಫಿಮೇಲು ಅಥವಾ ಅದರ್ಸ್, ಇಲ್ಲಿ ಮೇಲ್ ಅಂತ ಕೊಡ್ತಾ ಇದ್ದೀನಿ. ಮ್ಯಾರಿಟಲ್ ಸ್ಟೇಟಸ್ಸು, ಮ್ಯಾರಿಡ್ ಆಗಿದ್ರೆ ಮ್ಯಾರಿಡು, ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಕೊಟ್ಟಿದ್ದೀನಿ. ಡೇಟ್ ಆಫ್ ಬರ್ತು ಇಲ್ಲಿ ಕ್ಲಿಕ್ ಮಾಡಿ, ಇಸ್ವಿ ಮೇಲೆ ಕ್ಲಿಕ್ ಮಾಡಿ, ಯಾವ ಇಸ್ವಿ ಅಂತ ಇಸ್ವಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಇಸ್ವಿದಲ್ಲಿ ನೀವು ಹುಟ್ಟಿದ್ದೀರಾ. ಇಲ್ಲಿ ಜಸ್ಟ್ ಒಂದು ರೆಫರೆನ್ಸಿಗೆ ಒಂದು ಇಸ್ವಿ ತಗೊಂತ ಇದ್ದೀನಿ ನೋಡಿ, 2003 ತಗೊಂಡಿದ್ದೀನಿ. 2003 ಜುಲೈ 17 ಜುಲೈ 2023. ಇಲ್ಲಿ ಮದುವೆ ಆಗಿದ್ರೆ ಗಂಡನ ಹೆಸರು, ಈ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆಯ ಹೆಸರನ್ನ ಹಾಕೊಳ್ಳಿ. ಓಕೆನಾ, ಜಸ್ಟ್ ಒಂದು ರೆಫರೆನ್ಸ್ಗೆ ಒಂದು ಹೆಸರನ್ನು ಹಾಕ್ತಾ ಇದ್ದೀನಿ, ಶಿವ ಅಂತ ಹೇಳಿ ಹೆಸರು ಹಾಕ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಅಡ್ರೆಸ್ ಕೊಟ್ಕೊಳ್ಳಿ, ಅಂದ್ರೆ ಫಸ್ಟ್ನೇ ಕ್ರಾಸ್ ಇದ್ರೆ ಫಸ್ಟ್ನೇ ಕ್ರಾಸ್, ಯಾವ ಕ್ರಾಸು. ಅದಾದ ನಂತರ ನಿಮ್ಮ ಏರಿಯಾ ಅಡ್ರೆಸ್, ಅಂದ್ರೆ ಯಾವ ನಗರ, ಯಾವ್ದಾದ್ರು ಒಂದು ನಗರದಲ್ಲಿ ಇರ್ತಿರಲ್ಲ ಅದು, ಇಲ್ಲಿ ನಿಸರ್ಗ ನಗರ ಅಂತ ಕೊಡ್ತಾ ಇದ್ದೀನಿ ರೆಫರೆನ್ಸ್ಗೆ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಬೆಂಗಳೂರು ಅಂತ ಕೊಟ್ಕೊಳ್ಳಿ. ಕೊಡೋದು ಬೇಡ, ಇಲ್ಲ ಬೇಡ ಅಂತ ಅನ್ಸುತ್ತೆ, ಯಾಕಂದ್ರೆ ಕೆಳಗಡೆ ಇರ್ಬೋದು ಅನ್ಸುತ್ತೆ. ಸಿಟಿ ನೋಡೋಣ, ಕೆಳಗಡೆ ಬಂದು ನೋಡೋಣ. ಕೆಳಗಡೆ ನೆಕ್ಸ್ಟ್ ಸ್ಟೇಟ್, ಅಲ್ಲಿ ಸಿಟಿ ಕೊಟ್ಟಿಲ್ಲ, ನೀವು ಒಂದ್ಸಲ ಸಿಟಿ ಹಾಕೊಳ್ಳಿ, ಬೆಂಗಳೂರು ಅಂತ ಹಾಕೊಂಡು ನೆಕ್ಸ್ಟ್ ಪಿನ್ ಕೋಡ್ ಹಾಕೊಳ್ಳಿ. 56 ಬರುತ್ತಲ್ಲ, ಏನು ಬರುತ್ತಲ್ಲ ಅದನ್ನ ಹಾಕೊಳ್ಳಿ. ಓಕೆನಾ, ಅದಾದ ನಂತರ ಇಲ್ಲಿ ಸ್ಟೇಟ್ ಕೊಡ್ಬೇಕಾಗತ್ತೆ, ಸ್ಟೇಟ್ ಕರ್ನಾಟಕ. ಮತ್ತೆ ಇಲ್ಲಿ ಪಿನ್ ಕೋಡ್ ಕೊಡಿ, ಮೇಲೆ ಕೊಟ್ಟಿರ್ತೀರಲ್ಲ, ಅದು ಕೊಟ್ಟಿದ್ರು ತೊಂದರೆ ಇಲ್ಲ, ಕೊಡ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಇಲ್ಲಿ ಮಾತ್ರ ಕೊಡಿ ಪಿನ್ ಕೋಡ್ನ. ನಿಮ್ದು ಎಷ್ಟಿದೆಯಲ್ಲ ಆ ಪಿನ್ ಕೋಡ್ನ ಕೊಡಿ. ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಟ್ರೆ ಕರೆಸ್ಪಾಂಡೆಂಟ್ ಅಡ್ರೆಸ್, ಅಂದ್ರೆ ಇವಾಗಿರೋ ಅಡ್ರೆಸ್ ತೊಗೊಳತ್ತೆ. ಅದೇ ಏನಾದ್ರೂ ನೀವು ಎರಡು ಬೇರೆ ಬೇರೆ ಅಡ್ರೆಸ್ಸು ಅಂತ ಹೇಳಿದ್ರೆ ಅಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಅದನ್ನ ಹಾಕೋದು ಬೇಡ. ಅನ್ಟಿಕ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಬೇರೆ ಬೇರೆ ಆಗುತ್ತೆ. ಇವಾಗ ನಾನು ಟಿಕ್ ಕೊಟ್ಟಿರ್ತೀನಿ. ಓಕೆನಾ, ನೆಕ್ಸ್ಟ್ ಇಲ್ಲೂ ನೀವು ಪಿನ್ ಕೋಡ್ ಹಾಕೊಳ್ಳಿ. ಪಿನ್ ಕೋಡ್ ಹಾಕಿದ ನಂತರ ಮೊಬೈಲ್ ಲ್ಯಾಂಡ್ಲೈನ್ ನಂಬರ್ ಇದ್ರೆ ಲ್ಯಾಂಡ್ಲೈನ್ ನಂಬರು. ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ ನಂಬರ್ ಕೊಡಿ. ಅದಾದ ನಂತರ ನಿಮ್ಮ ಪಾನ್ ಕಾರ್ಡ್ ನಂಬರಿನ ಅವಶ್ಯಕತೆ ಇರುತ್ತೆ ಇಲ್ಲಿ. ಓಕೆನಾ, ಇಲ್ಲಿ ಸೇವ್ ಕೊಟ್ಟೆ, ಇಲ್ಲಿ ಆಗ್ತಿಲ್ಲ ಯಾಕಂದ್ರೆ ಪಾನ್ ಕಾರ್ಡ್ ನಂಬರ್ ಕೊಟ್ಟಿಲ್ಲ. ಇಲ್ಲಿ ಪಿನ್ ಕೋಡು ಎಲ್ಲ ರಿಕ್ವೈರ್ಡ್ ಅಡ್ರೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಗೊಳ್ಳಲ್ಲ. ಇಲ್ಲಿ ಪಿನ್ ಕೋಡ್ ಜಸ್ಟ್ ಒಂದು ರೆಫರೆನ್ಸಿಗೆ ಕೊಟ್ಟಿರ್ತೀನಿ. ಅದಾದ ನಂತರ ಪಾನ್ ಕಾರ್ಡ್ ನಂಬರ್ ಏನೋ ಒಂದು ಟೈಪ್ ಮಾಡ್ತೀನಿ ಸೇವ್ ಕೊಡೋದಕ್ಕೆ. ಇನ್ವ್ಯಾಲಿಡ್ ಅಂತ ಬರ್ತದೆ, ಕರೆಕ್ಟ್ ಆಗಿರೋ ಪಾನ್ ಕಾರ್ಡೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ತಗೊಳ್ಳೋದಿಲ್ಲ. ಒಂದ್ಸಲ ಟೈಪ್ ಮಾಡಿ ತೋರ್ತಾ ಇದ್ದೀನಿ ನೋಡಿ, ಸೇವ್ ಕೊಡ್ತೀನಿ. ಅದು ಪಾನ್ ಕಾರ್ಡ್ ಎಕ್ಸಾಕ್ಟ್ ನಂಬರ್ ಕೇಳ್ತಾ ಇದೆ. ಡೆಮೋಗೆ ತೋರಿಸೋಣ ಅಂತ ಹೇಳಿದ್ರೆ 1 ಸೆಕೆಂಡ್ ಸೇವ್ ಕೊಟ್ಟು ಟ್ರೈ ಮಾಡ್ತೀನಿ, ಬೇರೆ ನಂಬರ್ ಹಾಕಿ ಕೊಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ನಂಬರ್ ಕೊಟ್ಟಿನಿ ಪಾನ್ ಕಾರ್ಡು, ಎಲ್ಲ ಕರೆಕ್ಟ್ ಇದ್ರೆ ಕರೆಕ್ಟ್ ಬಿಡಿ,
ಸೇವ್ ಕೊಟ್ಟಾದ್ಮೇಲೆ ಇಲ್ಲಿ ಎಡಿಟ್ ಮಾಡಬೇಕು ಅಂದರೆ ಎಡಿಟ್ ಆಪ್ಷನ್ ಕೊಡಿ. ಎಡಿಟ್ ಕೊಟ್ಟ ನಂತರ ನೆಕ್ಸ್ಟ್ ಕೊಟ್ಟರೆ ಈ ಥರ ಬರುತ್ತೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ದೇನಿದೆ ಇಲ್ಲಿ ಜಸ್ಟ್ ರೆಫರೆನ್ಸ್ಗೆ BSc ಅಂತ ಕೊಡ್ತಾ ಇದ್ದೀನಿ. ಓಕೆನಾ, ನಿಮ್ಮ ರೆಫರೆನ್ಸ್ಗೆ ಕೊಡ್ತೀನಿ BSc. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆಸ್ ಪರ್ NIA ಅಂತ ಕೊಡಿ. ನೆಕ್ಸ್ಟ್ ಕೆಳಗಡೆ ಅದಾಗೆ ತಗೊಳ್ಳತ್ತೆ ಆಸ್ ಪರ್ NIA ಇಲ್ಲಿ BSc. ಓಕೆನಾ, ಇಯರ್ ಆಫ್ ಪಾಸಿಂಗ್ ಎಷ್ಟನೇ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೊಡ್ಕೋಬೇಕಾಗತ್ತೆ. 2020 ಅಂತ ಕೊಟ್ಟಿರ್ತೀನಿ ಜಸ್ಟ್ ರೆಫರೆನ್ಸ್ಗೆ. ಇಲ್ಲಿ ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ ಕೊಡಿ, CGPA ಇದ್ರೆ CGPA ಕೊಡಿ. ಪರ್ಸೆಂಟೇಜ್ ಕೊಟ್ಟಿದ್ದೀನಿ ನಾನು ಇಲ್ಲಿಗ. ಪರ್ಸೆಂಟೇಜ್ ಜಸ್ಟ್ ನಿಮ್ಮ ರೆಫರೆನ್ಸ್ಗೆ 68 ಅಂತ ಟೈಪ್ ಮಾಡ್ತೀನಿ. ಅದಾದ್ಮೇಲೆ ಅಡಿಷನಲ್ ಇನ್ಫಾರ್ಮೇಷನ್ PhD ಬೇರೆ ಏನಾರು ಇದ್ರೆ ಅಡಿಷನಲ್ ಇನ್ಫಾರ್ಮೇಷನ್ ಕೊಡಿ, ಇಲ್ಲ ಅಂದ್ರೆ ಬೇಡ. ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆ, ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದೆ ಇಲ್ಲಿ. ಓಕೆನಾ, ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಇದೆಯಲ್ಲ, ಸೇವ್ ಡೀಟೇಲ್ಸ್ ಕೊಡಿ. ಅದು ಹೋಗ್ಬಿಟ್ಟಿದೆ, ಸಾರಿ. ಇನ್ನೊಂದ್ಸಲ ನಿಮಗೆ ನೆಕ್ಸ್ಟ್ ಕೊಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತಲ್ಲ, ಮತ್ತೆ ಒಂದ್ಸಲ ಕೊಡ್ತೀನಿ. ಅಂದರೆ ಇಲ್ಲಿ ಹೋಗ್ಬಿಟ್ಟಿದೆ, ಅದರಿಂದ ಇಲ್ಲಿ BSc, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಸ್ ಪರ್ NIA 2020, ಇಲ್ಲಿ ಪರ್ಸೆಂಟೇಜು ಇಲ್ಲಿ 68. ಓಕೆನಾ, ನೆಕ್ಸ್ಟ್ ಕೊಡಿ. ಅಲ್ಲಿ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ. 2 ಸಲ ಕೇಳಿದೆ, 2 ಸಲ ನೆಕ್ಸ್ಟ್ ಕೊಡಿ. ಅದಾದ ನಂತರ ನಿಮ್ಮ ಪಾಸ್ಪೋರ್ಟ್ ಫೋಟೋ ಅಗತ್ಯ ಇದೆ, ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ. ನೆಕ್ಸ್ಟು ಸೈನ್ ಮಾಡಿ ಒಂದು ಫೋಟೋ ಕಾಪಿ ತಗೊಳ್ಳಿ, ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ. ಓಕೆನಾ, ಅಲ್ಲಿ ನೋ ಫೋಟೋ ಅಪ್ಲೋಡ್ ಅಂತಿದೆಯಲ್ಲ, ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಫೋಟೋ ತೋರಿಸುತ್ತೆ ಅಲ್ಲಿ. ಅದು 2 ಕಡೆ ಸಿಗ್ನೇಚರ್ ಇಂದು ಮತ್ತೆ ನಿಮ್ಮ ಪಾಸ್ಪೋರ್ಟ್ ಫೋಟೋ ಎರಡನ್ನೂ ಇಲ್ಲಿ ತೋರಿಸುತ್ತೆ. 50 KB ಒಳಗಡೆ ಇರಬೇಕು. ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ಕೊಳ್ಳಿ ಯಾರಿಗಾರ, ಅವಾಗ KB ಕಡಿಮೆ ಆಗುತ್ತೆ. ಓಕೆನಾ, ಅಟ್ಯಾಚ್ ಮಾಡಾದ್ಮೇಲೆ ನೆಕ್ಸ್ಟ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಎಲ್ಲ ಡೀಟೇಲ್ಸು ತೋರಿಸುತ್ತೆ. ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಅಕ್ಸೆಪ್ಟ್ ಅಂತ ಇದೆಯಲ್ಲ, ಅದು ಟಿಕ್ ಆಗಿರುತ್ತೆ. ಟಿಕ್ ಆಗಿಲ್ಲ ಅಂತ ಹೇಳಿದ್ರೆ ಟಿಕ್ ಮಾಡಿ. ನಾನು ಯಾಕೆ ಇಲ್ಲಿ ತೋರಿಸ್ತಾ ಇಲ್ಲ ನನಗೆ ಸಬ್ಮಿಟ್ ಬಟನ್ ಅಂತ ಹೇಳಿದ್ರೆ ನಾನು ಎಲ್ಲ ಡೀಟೇಲ್ಸು ಫಿಲ್ ಮಾಡಿಲ್ಲ, ಪಾಸ್ಪೋರ್ಟು ಸಿಗ್ನೇಚರು ಎಲ್ಲ, ಅದಕ್ಕೋಸ್ಕರ ಹಿಂಗೆ ತೋರಿಸ್ತದೆ. ನೀವು ಎಲ್ಲದೂ ಫಿಲ್ ಮಾಡಿದ್ರೆ ನಿಮಗೆ ಆ ಥರ ಬರಲ್ಲ, ಸಬ್ಮಿಟ್ ಬಟನ್ ಬರುತ್ತೆ. ಓಕೆನಾ, ಸಬ್ಮಿಟ್ ಅಲ್ಲಿ ನೋಡಿ ಯು ಆರ್ ನಾಟ್ ಅಲೋಡ್ ಅಂತಿದೆಯಲ್ಲ, ಯಾಕಂದರೆ ಡೀಟೇಲ್ಸ್ ಫಿಲಪ್ ಮಾಡಿಲ್ಲ. ಎಲ್ಲ ಡೀಟೇಲ್ಸ್ ಫಿಲಪ್ ಮಾಡಾದ್ಮೇಲೆ ರೆಸ್ಯೂಮ್ನ ಅವಶ್ಯಕತೆ ಕೂಡ ಇರುತ್ತೆ, ರೆಸ್ಯೂಮ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಸಬ್ಮಿಟ್ ಕೊಟ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ತಿಳ್ಕೊಳ್ಳೋಣ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನು ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು. ಇನ್ ಡಿಪ್ಲೊಮೊ, ಜರ್ನಲಿಸಮ್ ಅಥವಾ ಮಾಸ್ ಕಮ್ಯುನಿಕೇಷನ್ ಅಲ್ಲಿ ಆಗಿರಬೇಕಾಗತ್ತೆ. ಓಕೆನಾ, ಅದನ್ನು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕು. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ಇದಿಷ್ಟು ಈ ಜಾಬ್ನ ಡೀಟೇಲ್ಸ್. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.